ಏನಮ್ಮ ನಿನ್ನ ಮಾತಿನ ಅರ್ಥ? ನಿನ್ನೆ ಮೊನ್ನೆವರೆಗೂ ನಾನು ನನ್ನ ತಂದೆ ತಾಯಿ ಜೊತೆ ಇದ್ದೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಇದ್ದೀನಿ. ಮುಂದೆ ಇನ್ನೆಲ್ಲಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂದೆ. ನಿನ್ನ ವಯಸ್ಸಿಗೂ ನಿನ್ನ ಬಾಯಲ್ಲಿ ಬರೋ ಮಾತಕ್ಕೂ ಸಂಬಂಧನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ನಿನ್ನ ಚಿಕ್ಕ ಬಾಯಲ್ಲಿ ದೊಡ್ಡ ದೊಡ್ಡ ಮಾತೆ. ಆಡ್ಸೋನು ನಾನೇ, ನುಡ್ಸೋದು ನಾನೇ ಅನ್ನೋ ಮಾತು ನಿಮಗೆ ಗೊತ್ತಿಲ್ವಾ ಅಜ್ಜಿ? ಅಮೃತ ಅವರೇ, ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಮಣಿಯವ್ರನ್ನ ಮದುವೆ ಆಗಿ ನಾನು ದೊಡ್ಡ ತಪ್ಪು ಮಾಡಿದೆ. ಬಾಬಾ ಏನಂದೆ? ಅರ್ಜುನ್ ಬಾಬಾ ಅಂತ ಅಂದೆ. ನಮ್ಮ ಅರ್ಜುನ್ ಯಾವಾಗಲೇ ನಿನಗೆ ಭಾವ ಆದ? ಅವನು ಹೇಗೆ ನಿನಗೆ ಭಾವ ಆಗ್ತಾನೆ? ಅಕ್ಕನ ಗಂಡನ ಬಾವ ಅಂತ ತಾನೇ ಕರೆಯೋದು. ಹೌದು. ಅಮೃತ ನನ್ಗೆ ಅಕ್ಕ ಆದ್ಮೇಲೆ ಇವ್ರು ಇನ್ನೇನಾಗ್ತಾರೆ? ನನಗೆ ಬಾವ ತಾನೆ. ನೀನು ಯಾವಾಗ ಏನು ಮಾತಾಡ್ತೀಯ ಅನ್ನೋದೇ ಗೊತ್ತಾಗಲ್ಲ. ಅಮ್ಮ, ಅವಳ ಖುಷಿಗೆ ನನ್ನ ಏನು ಕರೆದ್ರೆ ಏನು, ಅವಳು ಏನು ಇಷ್ಟನೋ ಅದನ್ನು ಕರ್ಕೊಳ್ಳಿ. ನೀನು ಸುಮ್ಮನೆ ಇರು. ಬಾವ, ನನಗೆ ನಿದ್ದೆ ಬರ್ತಾ ಇದೆ. ನಿದ್ದೆ ಬಂದರೆ ಹೋಗಿ ಮಲ್ಕೊ. ಆದ್ರೆ ಎಲ್ಲಿ ಮಲಗ್ಲಿ? ಓ, ಇದ ನಿನ್ನ ಸಮಸ್ಯೆ? ಬಾ, ನನ್ನ ರೂಮಲ್ಲೇ ನನ್ನ ಜೊತೆನೇ ಮಲಗುವಂತೆ. ಇಲ್ಲ, ನನಗೆ ಯಾರು ಇಷ್ಟನೋ ಅವ್ರ ಜೊತೆನೇ ನಾನು ಮಲ್ಗೋದು. ಅಂದರೆ ಅಮೃತಕ್ಕ, ಅರ್ಜುನ್ ಬಾವ ಕೋಣೆಲೆ ನಾನು ಮಲ್ಗೋದು. ನೋಡು, ಸಲಿಗೆನ ನೀನು ಸದ್ರ ಮಾಡ್ಕೋಬೇಡ. ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಸುಮ್ಮನೆ ಬಂದು ನನ್ನ ಜೊತೆ ಮಲ್ಕೊ ನನ್ನ ರೂಮಲ್ಲಿ. ಇಲ್ಲ, ನಾನು ಈ ಮನೇಲಿ ಇರಬೇಕು ಅಂದರೆ ಇವರಿಬ್ಬರು ಕೋಣೆಲೆ ನಾನು ಮಲ್ಗೋದು. ಇಲ್ಲ ಅಂದರೆ ನಾನು ಈ ಮನೆ ಬಿಟ್ಟೇ ಹೋಗ್ತೀನಿ. ಏನು ಹೆದರ್ಸ್ತಾ ಇದೆಯಾ? ಈ ಹೆದರಿಕೆ ಬೆದರಿಕೆಗೆಲ್ಲ ನಾನು ಬಗ್ಗೋಳಲ್ಲ. ಸುಮ್ಮನೆ ನಡಿ ನನ್ನ ರೂಮ್ಗೆ. ಅಮ್ಮ, ನಮ್ಮ ಜೊತೆನೇ ಮಲಗಲಿ ಬಿಡು. ಅಲ್ವೋ, ಗಂಡ ಹೆಂಡತಿ ಮಧ್ಯೆ ಇವಳು ಯಾಕೆ? ಅವಳು ಇನ್ನೂ ಮಗು. ಅವಳ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೋತ್ಯಾ? ಹೌದು ಅತ್ತೆ, ನಮ್ಮ ಜೊತೆನೇ ಮಲಗಲಿ ಅವಳು. ನಡಿ. ಇವರಿಬ್ರು ಯಾಕೆ ಮಣಿನ ಇಷ್ಟೊಂದು ಹಚ್ಕೊಂಡಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಮಲ್ಲಿ, ನೀನಲ್ಲಿ ಮಲ್ಕೋ.
ಬಾವಾ ಏನ್ ಮಲ್ಲಿ? ನನಗ್ ನಿದ್ದೆ ಬರ್ತಾ ಇಲ್ಲ. ಹಾಗಂದ್ರೆ ಹೇಗ್ ಮಲ್ಲಿ? ಕಣ್ಮುಚ್ಚು, ತಂತಾನೇ ನಿದ್ರೆ ಬರುತ್ತೆ. ಮಕ್ಕಳು ಬೇಗ ಮಲಗಬೇಕು, ಆರೋಗ್ಯಕ್ಕೆ ಒಳ್ಳೇದು. ನನ್ ಮಗುನೇ ಅಲ್ವಲ್ಲ. ಏನ್ ನಿನ್ ಮಾತಿನ ಅರ್ಥ? ನಾನು ಮಗುಗೆ ಮಗುನೂ ಅಲ್ಲ, ದೊಡ್ಡೋರಿಗೆ ದೊಡ್ಡೋಳು ಅಲ್ಲ, ಅದಕ್ಕೆ ಹೀಗೆ ಹೇಳ್ದೆ. ಓ, ಇದಾ ನಿನ್ ಮಾತಿನ ಅರ್ಥ? ನಿನ್ ಮಾತನ್ನ ಕೇಳಿ ನನಗೆ ತುಂಬಾ ಆತಂಕ ಆಗೋಗಿತ್ತು. ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಒಂದು ಗಾದೆನಿದೆ, ಗೊತ್ತಾ ಇಲ್ವಾ? ಇಲ್ಲ. ಸರಿ ಮಲ್ಕೋ. ಬಾವಾ, ನಾನೊಂದು ಮಾತು ಕೇಳ್ತೀನಿ, ಹೇಳ್ತೀರಾ? ಕೇಳಮ್ಮ. ಮಣಿ ಅಕ್ಕ ನಿಮಗೇನಾಗಬೇಕು? ಈಗ ಯಾಕದೆಲ್ಲ? ಹೇಳಿ. ಹೆಂಡತಿ. ಮತ್ತೆ ನೀನು ಅವ್ರ ಜೊತೆ ಪ್ರೀತಿಯಿಂದ ನಡ್ಕೊಳ್ಳೋದಾಗ್ಲಿ ಮಾತಾಡೋದಾಗ್ಲಿ ಮಾಡ್ತಾನೆ ಇಲ್ವಲ್ಲ? ಮಲ್ಲಿ, ನೀನಿನ್ನೂ ಚಿಕ್ಕ ಮಗು, ನಿಂಗಿದೆಲ್ಲ ಅರ್ಥ ಆಗೋದಿಲ್ಲ. ಸುಮ್ಮನೆ ಮಲ್ಕೋ. ಅಕ್ಕ, ಅರ್ಜುನ್ ಬಾವ ನಿನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ಲ? ಮಣಿ ರೂಪದಲ್ಲಿ ನಾನೇ ಇರೋದು ಅಂತ ಅವ್ರಿಗೆ ಗೊತ್ತಾಗಿದ್ರೆ ಅವ್ರು ಹೀಗೆ ನಡ್ಕೊಳ್ತಾ ಇರಲಿಲ್ಲ. ಮಲ್ಲಿ, ಇನ್ನೂ ಮಲಗಿಲ್ವ ನೀನು? ನನಗೆ ನಮ್ಮಪ್ಪ ಯಾವಾಗಲೂ ಕತೆ ಹೇಳಿ ಹೇಳಿ ಮಲಗಿಸ್ತಿದ್ರು. ನನಗೆ ಕತೆ ಹೇಳ್ದಲೇ ಇದ್ರೆ ನಿದ್ದೆ ಬರೋದೇ ಇಲ್ಲ. ಈಗ ನಾನು ನಿದ್ದೆ ಮಾಡಬೇಕಂದ್ರೆ ನೀವು ನನಗೆ ಕತೆ ಹೇಳಬೇಕು. ಮಲ್ಲಿ, ನನಗೆ ಕತೆ ಎಲ್ಲ ಹೇಳೋದಕ್ಕೆ ಬರೋದಿಲ್ಲ. ನಿನ್ನ ಕತೆ ಹೇಳೋದಕ್ಕೆ ಬರಲ್ಲ ಅಂದರೆ ನಾನು ನಂಬೋದಿಲ್ಲ. ಹೇಳು ಬಾವಾ. ನೋಡು, ಸುಮ್ಮನೆ ಬಲವಂತ ಮಾಡಬೇಡ, ಪ್ಲೀಸ್ ಮಲ್ಕೋ. ನೀನು ನನಗೆ ಕತೆ ಹೇಳಲಿಲ್ಲ ಅಂದರೆ ನಾನು ಬಿಡೋದೇ ಇಲ್ಲ ಇವತ್ತು. ಸರಿ ಕೇಳಿಸ್ಕೊ. ಒಂದು ಊರಿತ್ತು. ಊರಂದ್ರೆ? ಊರಂದ್ರೆ ಒಂದು ಲೋಕ ಅಂತ ಇಟ್ಕೊ. ಲೋಕ ಅಂದರೆ ನಾಗಲೋಕನಾ? ನಾಗಲೋಕ, ಭೂಲೋಕ, ಸ್ವರ್ಗಲೋಕ, ಇದೇ ಥರದ್ದು ಒಂದು ಲೋಕ. ಅಲ್ಲಿ ಸುಂದರವಾದ ಯುವರಾಣಿ ಒಬ್ಳಿದ್ಲು. ಯುವರಾಣಿನ? ಯಾರ ಥರ? ಅಮೃತಕ್ಕನ ಥರನಾ? ಹಾಗೆ ಅನ್ಕೋ. ಆ ರಾಜ್ಕುಮಾರಿ ಎಷ್ಟು ಸುಂದರವಾಗಿದ್ಲೋ ಅಷ್ಟೇ ಸುಂದರವಾದ ರಾಜ್ಕುಮಾರನ ಕಣ್ಣಿಗೆ ಈ ಯುವರಾಣಿ ಕಾಣಿಸ್ಕೋತಾಳೆ. ಅವನ ಕಣ್ಣಿಗೆ ಬಿದ್ದ ತಕ್ಷಣ ರಾಜ್ಕುಮಾರ ರಾಜ್ಕುಮಾರಿನ ಪ್ರೀತಿಸೋಕ್ ಶುರು ಮಾಡ್ತಾನೆ. ಆ ರಾಜ್ಕುಮಾರಿನೂ ಅವನ್ನ ಪ್ರೀತಿಸ್ತಿದ್ಲಾ? ಇಲ್ಲ, ಅವಳವನ್ನ ಕಾಡ್ಸಿ ಕಾಡ್ಸಿ ಆಮೇಲೆ ಪ್ರೀತಿಸಿದ್ಲು. ಇಬ್ರ ಕಣ್ಣುಗಳು ಒಂದಾದ್ವು, ಇಬ್ರ ಮನಸ್ಸು ಒಂದಾಯ್ತು. ಇವರಿಬ್ರ ವಿಷಯ ಮನೆಯವ್ರಿಗೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ರಾಜ್ಕುಮಾರ್ನ ಮನೆಯವರು ಖುಷಿ ಪಟ್ಟು ಇವರಿಬ್ರಿಗೂ ಮದುವೆ ಮಾಡಿಸಿದ್ರು. ಅರೆ, ಇವರು ಮಲ್ಲಿಗೆ ನಮ್ಮ ಕತೆನೇ ಹೇಳ್ತಾ ಇದ್ದಾರೆ. ಅವನಿಗೆ ಇವಳು, ಇವಳಿಗೆ ಅವನು ಅಂತ ತಮ್ಮದೇ ಆದ ಪ್ರೀತಿಯ ಲೋಕದಲ್ಲಿ ಬದುಕ್ತಾ ಇದ್ರು. ಹಾಗಿರುವಾಗ ಇದ್ದಕ್ಕಿದ್ದಾಗೆ ತಿಳಿ ನೀರಲ್ಲಿ ಕಲ್ಲು ಬೀಳೋ ಹಾಗೆ ಅವರಿಬ್ಬರ ಪ್ರೀತಿ ಮಧ್ಯೆ
ಯಾಕೆ ಬಾವ ಸುಮ್ಮನಾಗೋದೆ? ಇನ್ನು ನನ್ನ ಕೇಳಿ ಕತೆ ಹೇಳೋದಕ್ಕಾಗೋದಿಲ್ಲ. ಆ ಕತೆನ ನಾನು ಮುಂದುವರಿಸ್ತೀನಿ ಬಾ. ರಾಜ್ಕುಮಾರಿ ಮನೆ ಬಿಟ್ಟು ಹೋದ್ಲು. ಆಮೇಲೆ ರಾಜ್ಕುಮಾರ ತುಂಬಾ ಮಂಕಾಗೋದ. ಅಲ್ಲಿ ರಾಜ್ಕುಮಾರಿ ರಾಜ್ಕುಮಾರನ್ನ ನೆನೆಸ್ಕೊಂಡು ಕೊರಗ್ತಾ ಇದ್ಲು. ಇಲ್ಲಿ ರಾಜ್ಕುಮಾರ ರಾಜ್ಕುಮಾರಿನ ನೆನೆಸ್ಕೊಂಡು ಕೊರಗ್ತಾ ಇದ್ದ. ಆಮೇಲೆ ಅವರಿಬ್ರು ಒಂದಾಗ್ಲೇ ಇಲ್ವಾ? ಆದ್ರೆ ಯಾವುದೋ ಮಾಯಾವಿ ಹೆಣ್ಣಿನಿಂದ ಮತ್ತೆ ದೂರ ಆದ್ರು. ಹಾಗೆ ದೂರ ದೂರ ಆದರೂ ಸಹ ಒಬ್ರನ್ನೊಬ್ರು ನೋಡೋದಕ್ಕೆ ತುಂಬ ಚಡಪಡಿಸ್ತಾ ಇದ್ದಾರೆ. ಅಮೃತ ಅವರು ನನ್ನಿಂದ ದೂರ ಆದಮೇಲೆ ಎಷ್ಟು ಕಷ್ಟಪಟ್ಟರು ಅಂತ ನಿಮಗೆ ಗೊತ್ತಾಯ್ತು? ನಾನು ಹೇಳಿದ್ದು ಕಾಲ್ಪನಿಕ ಕತೆ. ಇದಕ್ಕೂ ಅಮೃತಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಂದ್ರೆ ನೀವು ಇಷ್ಟೊತ್ತವರೆಗೂ ಹೇಳಿದ್ದು ಅಮೃತನ್ ಕತೆನಾ? ಪರಮಾತ್ಮ, ನಾಗಮಣಿ ನನ್ನ ವಶಕ್ಕೆ ಬಂದಾಗೆ ಬಂದು ನನ್ನಿಂದ ದೂರ ಆಯಿತು. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ನಾಗಮಣಿ ನನ್ನ ವಶಕ್ಕೆ ಬಂದು ನಾನು ನನ್ನ ಅರ್ಜುನ ಅವರ ಸಮೇತ ನನ್ನ ನಾಗಲೋಕನ ಸೇರ್ಕೊಳ್ಳೋ ಹಾಗಾದರೆ ಸಾಕು. ಹಾಗೇ ಆಗುತ್ತೆ ಅಕ್ಕ. ಏನಂದೆ? ನಿನ್ನ ಮನಸ್ಸಲ್ಲಿರೋದು ನೆರವೇರುತ್ತೆ ಅಂದೆ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಹೇಗೆ ಗೊತ್ತು? ನಮ್ಮವರು ತಮ್ಮವರು ಅಂತ ಇದ್ದಾಗ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ವಾ? ಹಾಗೆ ಗೊತ್ತಾಯ್ತು. ಎಲ್ಲಿ ಕಳೆದೋಗಿದ್ಯಾ ಅಕ್ಕ? ನಾನು ಎಲ್ಲೂ ಕಳೆದೋಗಿಲ್ಲ ಮಲ್ಲಿ. ನೀನು ಕಳೆದೋಗಿಲ್ಲ, ಆದರೆ ಏನೋ ಕಳ್ಕೊಂಡಿದ್ಯಾ ಅಲ್ವಾ? ಹೌದು, ನೀನೇನು ಕಳ್ಕೊಂಡಿಲ್ಲ. ನೀನು ಕಳ್ಕೊಂಡಿರೋ ಅಮೂಲ್ಯ ವಸ್ತು ನಿನ್ನ ಹತ್ರನೇ ಇದೆ. ನನ್ನ ಹತ್ರ ಇದೆಯಾ? ಹೌದು. ಎಲ್ಲಿ? ನಿನ್ನ ಕಣ್ಮುಂದೆ. ನನ್ನ ಕಣ್ಮುಂದೆನಾ? ನೋಡು, ಈ ವಿಷಯದಲ್ಲಿ ತಮಾಷೆ ಮಾಡಬೇಡ ಮಲ್ಲಿ. ನಾನು ಏನು ಕಳ್ಕೊಂಡಿದ್ದೀನಿ, ಅದ್ರ ಬೆಲೆ ಎಂಥದ್ದು, ಅದು ಎಷ್ಟು ಪವಿತ್ರವಾದದ್ದು ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನು ಹೀಗೆಲ್ಲ ಮಾತಾಡ್ತಾ ಇರಲಿಲ್ಲ. ಅಂದರೆ ನನ್ನ ಬೆಲೆ ಏನು ಅನ್ನೋದು ನಿನಗೆ ಗೊತ್ತಿಲ್ವಾ? ನಾನು ಎಷ್ಟು ಪವಿತ್ರವಾದವಳು ಅಂತಲೂ ಗೊತ್ತಿಲ್ವಾ? ನಿನ್ನ ಮಾತಿನ ಅರ್ಥ ಆದರೂ ಏನು ಮಲ್ಲಿ? ನೀನು ಕಳ್ಕೊಂಡಿರೋ ಅಮೂಲ್ಯವಾದ ವಸ್ತು ನಾನೇ ಅನ್ಕೋ. ನೀನು ನನಗೆ ಅಮೂಲ್ಯವಾದವಳೆ ಮಲ್ಲಿ. ಯಾಕಂದರೆ ಅರ್ಜುನ್ ಅವರು ನನ್ನ ಜೀವನಕ್ಕೆ ಬರೋದಕ್ಕೆ ಒಂದು ರೀತಿಲಿ ನೀನೇ ಕಾರಣ. ಆದರೆ ನಾನು ಕಳ್ಕೊಂಡಿರೋ ವಸ್ತು ನನಗೆ ಸಿಕ್ತಾಗ ಮಾತ್ರ ನನಗೆ ಸಮಾಧಾನ. ಅಕ್ಕ, ಆ ಶಿವ ಎಲ್ಲ ಕಡೆ ಎಲ್ಲ ರೂಪದಲ್ಲೂ ಇರ್ತಾನೆ. ಅವನ ಹುಡ್ಕೋ ಮನಸ್ಥಿತಿ ಇರಬೇಕಷ್ಟೇ. ಮಲ್ಲಿ, ಒಂದು ಮಾತು ಕೇಳಲಾ? ಕೇಳಕ್ಕ. ಈ ರೀತಿ ನಿಗೂಢವಾಗಿ ಮಾತಾಡೋದನ್ನ ನೀನು ಯಾವಾಗಿಂದ ಕಲಿತೆ? ನಾನು ಹುಡ್ತಾಗ್ಲಿಂದನೇ ಕಲಿತೆ. ಅಪ್ಪ, ನಿನ್ನ ಮಾತಲ್ಲಿ ಎಷ್ಟು ನಿಗೂಢತೆ ಇದೆ ಅದು ಮಾತ್ರ ಗೊತ್ತಾಗ್ತಿದೆ. ಆದರೆ ನೀನು ಏನು ಹೇಳ್ತಿದ್ಯಾ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ಹಾಲು ಕುಡಿತಾ ಇರು, ನಾನು ಅಜ್ಜಿಗೆ ಹೋಗಿ ಹಾಲು ಕೊಟ್ಟು ಬರ್ತೀನಿ.
ಸೈಲೆಂಟ್ ಆಗಿದ್ಯಲ್ಲ? ಯಾಕಕ್ಕ ಹಾಗೆ ನೋಡ್ತಾ ಇದೆಯಾ? ಯಾಕೂ ಇಲ್ಲ. ನಾನು ನಾಗಮಣಿ ನೆನಪಲ್ಲೇ ಇರೋದ್ರಿಂದ ಹೀಗೆ ನಾಗಮಣಿ ಬೆಳಕು ಕಾಣಿಸ್ತಾ ನನಗೆ. ಕಣ್ಮುಂದೆನೇ ಇದ್ರೂ ನನ್ನನ್ನು ಗುರ್ತಿಸ್ದೆ ಇದೆಯಲ್ಲ ಅಮೃತ. ಆದರೆ ಒಂದು ತಿಳ್ಕೊ, ನಾನು ನಿನ್ನ ಕಣ್ಮುಂದೆ ಇದ್ದರೂ ನಿನ್ನ ವಶಕ್ಕೆ ಬರೋ ಸಮಯ ಬಂದಾಗ ಮಾತ್ರ ನಾನು ನಿನ್ನ ವಶಕ್ಕೆ ಬರೋದು, ಹಾಗೆ ನಾಗಲೋಕ ಸೇರೋದು. ಯಾಕೆ ಬಾವ ಸಪ್ಪಗಿದ್ದೀರಾ? ನಾನು ಸಪ್ಪಗಿದ್ದೀನ? ಯಾರು ಹೇಳಿದ್ದು? ಯಾಕೆ ಹೇಳಬೇಕು? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವಾ? ಹಾಗೇನಿಲ್ಲ ಮಲ್ಲಿ, ಸ್ವಲ್ಪ ತಲೆನೋವು ಅಷ್ಟೇ. ನಿಮ್ಮ ನೋವು ಏನು ಅನ್ನೋದು ನನಗೆ ಗೊತ್ತು. ನಿನಗೆ ಹೇಗೆ ಗೊತ್ತು? ಹೌದು, ಅಮೃತ ಅಕ್ಕ ನಿನ್ನ ಜೊತೆಲಿ ಇಲ್ಲ ಅನ್ನೋದು ನಿಮ್ಮ ಸ್ಥಿತಿನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ಆದರೆ ನಾನೇ ನಿಮ್ಮ ಅಮೃತ ಅಂತ ಈ ಕ್ಷಣಕ್ಕೆ ಹೇಳೋದಕ್ಕೂ ಆಗ್ತಾ ಇಲ್ಲ. ಸಮಯ ಬಂದಾಗ ನಾನೇ ಅಮೃತ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯಲೇಬೇಕು.